ಸಾಮಾನ್ಯವಾಗಿ ಆ, ನಾವು ಹುಷಾರಿಲ್ಲ ಅಂತ ಡಾಕ್ಟರ್ ಹತ್ರ ಹೋದಾಗ ಅಥವಾ ಕೈ ಮೂಳೆ ಏನಾದ್ರೂ ಮುರಿದಾಗ ಒಂದು ಎಕ್ಸ್ರೇ ತೆಗಿಸ್ತೀವಿ ಅಲ್ವಾ? ಹೌದು ಖಂಡಿತ ಎಕ್ಸ್ರೇ ತೆಗಿಸ್ತೀವಿ. ಆ ಎಕ್ಸ್ರೇ ನೋಡಿದ ತಕ್ಷಣ ಆ ಕಪ್ಪು ಬಿಳುಪಿನ ಚಿತ್ರದಲ್ಲಿ ಸಮಸ್ಯೆ ಎಲ್ಲಿದೆ, ಮೂಳೆ ಎಲ್ಲಿ ಬಿರುಕು ಬಿಟ್ಟಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಣ್ಣಿಗೆ ಕಾಣುತ್ತೆ. ಕರೆಕ್ಟ್. ಅಲ್ಲಿ ಆ, ಯಾವುದೇ ಗೊಂದಲ ಇರಲ್ಲ. ಅದು ಒಂಥರ ನೇರವಾದ ಕರಾರುವಕ್ಕಾದ ಉತ್ತರ ಕೊಡುತ್ತೆ ನಮ್ಗೆ. ಆದ್ರೆ ಕಣ್ಣಿಗೆ ಕಾಣದ ನಮ್ಮ ಅಸ್ತಿತ್ವ ಅಥವಾ ಈ ಜಗತ್ತಿನ ಮೂಲಭೂತ ಸತ್ಯ ಏನು ಅಂತ ಹುಡುಕೋಕ್ ಹೋದಾಗ ಈ ಎಕ್ಸ್ರೇ ಯಂತ್ರಗಳು ಕೆಲ್ಸ ಮಾಡಲ್ಲ. ಹ್ಮ್ ನಿಜ. ಅಲ್ಲಿ ಸೈನ್ಸ್ ಅಥವಾ ಟೆಕ್ನಾಲಜಿ ಸ್ವಲ್ಪ ಹಿಂದೆ ಬೀಳುತ್ತೆ. ಎಕ್ಸಾಕ್ಟ್ಲಿ. ಅಂದ್ರೆ ವಾಸ್ತವ ಏನು, ಭ್ರಮೆ ಏನು ಅಂತ ಯೋಚಿಸ್ತಾ ಕೂತ್ರೆ ನಾವೆಲ್ಲ ಒಂದು ದಟ್ಟವಾದ ಮಂಜಿನೊಳಗೆ, ಒಂಥರ ಫಾಗ್ ಒಳಗೆ ಸಿಕ್ಕಾಕೊಂಡಾಗೆ ಭಾಸವಾಗತ್ತೆ. ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಹೌದು, ಆ ಮಂಜುಗಡ್ಡೆಯನ್ನ ಭೇದಿಸ್ಕೊಂಡು ಹೋಗೋದೇ ಮನುಷ್ಯನ ಅತಿ ದೊಡ್ಡ ಸವಾಲು ಅಂತ ಹೇಳಬಹುದು. ನಮ್ಮ ಆ, ಗ್ರಹಿಕೆಗೂ ಮತ್ತು ನಿಜವಾದ ವಾಸ್ತವಕ್ಕೂ ಇರುವ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭವಲ್ಲ. ಅದೇ. ಅದಕ್ಕಾಗಿ ಇಂದಿನ ನಮ್ಮ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಈ ವಿಷಯದ ಆಳಕ್ಕೆ ಇಳಿಯೋಣ. ಖಂಡಿತ ಇದೊಂದು ಅದ್ಭುತವಾದ ಪ್ರಯತ್ನ. ಆ ಮಂಜನ್ನ ಸರಿಸಿ ವಾಸ್ತವವನ್ನ ಸ್ಪಷ್ಟವಾಗಿ ನೋಡೋಕೆ ನಮ್ಗೊಂದು ದಿಕ್ಸೂಚಿ ಬೇಕಲ್ವಾ? ಇಂದಿನ ನಮ್ಮ ಚರ್ಚೆಗೆ ಅಂಥದ್ದೇ ಒಂದು ದಿಕ್ಸೂಚಿಯನ್ನ ಆರಿಸ್ಕೊಂಡಿದೀವಿ. ಓಕೆ. ಇದು ಶಿವಮೊಗ್ಗದ ಶ್ರೀಮತಿ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ ಅವರು ಪ್ರಕಟಿಸಿರುವ ಕೃತಿ. ಅದರ ಹೆಸರು ವ್ಯಾಸರಾಯ ಗ್ರಂಥಮಾಲಾ 3. ಉಪಶೀರ್ಷಿಕೆ ಆಧ್ಯಾತ್ಮ ಜ್ಞಾನ. ಇದರ 18ನೇ ಸಂಚಿಕೆಯನ್ನ ನಾವು ಆಯ್ದುಕೊಂಡಿದ್ದೀವಿ. ಓಹೋ, ಇದೊಂದು ಬಹಳ ವಿಶೇಷವಾದ ಮೂಲ. ಈ ಪುಸ್ತಕವನ್ನ ರಚಿಸಿರುವವರು ವೇದಮೂರ್ತಿ ರಾಮನಾಥ ಅಪ್ಪಯ್ಯ ಭಟ್ ಮತ್ತು ಶ್ರೀಮತಿ ಕೃಷ್ಣವೇಣಿ ಭಟ್ ಅವರು. ಹೌದು. ಅಂದ್ರೆ ಆ, ರಾಮನಾಥ ಭಟ್ರು ಉಡುಪಿಯ ಶ್ರೀ ವೀರಮಾವತಿ ದೇವಸ್ಥಾನದಲ್ಲಿ ಬರೋಬ್ಬರಿ 5 ದಶಕಗಳ ಕಾಲ ಸೇವೆ ಸಲ್ಲಿಸಿದವರು. ವಾವ್! 50 ವರ್ಷ ಅಂದ್ರೆ ಸಣ್ಣ ವಿಷಯ ಅಲ್ಲ. ನಿಜಕ್ಕೂ ಅಲ್ಲ. ಆ ಸುದೀರ್ಘವಾದ ಅನುಭವ, ಆಳವಾದ ಜ್ಞಾನ ಈ ಪುಸ್ತಕದ ಪ್ರತಿ ಪುಟದಲ್ಲೂ ನಮಗೆ ಕಾಣಿಸುತ್ತೆ. ಜೊತೆಗೆ ಈ ಟ್ರಸ್ಟ್ನ ಹಿನ್ನೆಲೆ ನೋಡಿದ್ರೆ ಅವರು ಸಮಾಜದಲ್ಲಿ ಆಧ್ಯಾತ್ಮಿಕ ಜಾಗೃತಿ ಮೂಡ್ಸೋಕೆ ಮಾಡ್ತೀವೋ ಕೆಲ್ಸ ಒಂಥರ ದೊಡ್ಡ ಮಟ್ಟದ್ದು. ಹೌದೌದು, ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಮೊದಲು ಅವರು ವಿಷ್ಣು ಸಹಸ್ರನಾಮದ ವಿಶ್ಲೇಷಣೆಗಾಗಿ 1752 ಪುಟಗಳ ಬೃಹತ್ ಕೃತಿಯನ್ನ ಹೊರತಂದಿದ್ದಾರೆ. ಅಬ್ಬಾ, ಅಷ್ಟು ದೊಡ್ಡ ಗ್ರಂಥ! ಅದೇ ಅಷ್ಟೇ ಅಲ್ಲ, ಭಕ್ತಿಯುಕ್ತ ಕರ್ಮಯೋಗ, ಜ್ಞಾನಯೋಗಗಳ ಬಗ್ಗೆ 800 ಪುಟಗಳ ಕೃತಿಗಳನ್ನು ಕೂಡ ತಂದಿದ್ದಾರೆ. ಆ ನಿರಂತರ ಪ್ರಯತ್ನದ ಮುಂದುವರಿದ ಭಾಗವೇ ಈ ಪುಸ್ತಕ. ಸೊ ಮಧ್ವಾಚಾರ್ಯರ ತತ್ವಶಾಸ್ತ್ರದ ತಿರುಳೇನು, ನಾವು ಸತ್ಯವನ್ನ ಅರಿಯೋದು ಹೇಗೆ, ಈ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಹುಡುಕೋಣ. ಖಂಡಿತ. ಈ ಸತ್ಯದ ಹುಡುಕಾಟವನ್ನ ಶುರು ಮಾಡಕ್ಕೆ ನಮ್ಗೊಂದು ಮ್ಯಾಪ್ ಅಥವಾ ನಕ್ಷೆ ಬೇಕಲ್ವಾ? ಆ ನಕ್ಷೆಯೇ ನವಪ್ರಮೇಯ ರತ್ನಮಾಲಾ. ನವಪ್ರಮೇಯ ರತ್ನಮಾಲಾ. ಓಕೆ, ಇದರ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ? ನೋಡಿ, ಶ್ರೀಮನ್ ಮಧ್ವಾಚಾರ್ಯರು ತಮ್ಮ ಜೀವಿತಾವಧಿಯಲ್ಲಿ ಬ್ರಹ್ಮಸೂತ್ರ ಭಾಷ್ಯ, ಗೀತಾ ಭಾಷ್ಯ, ಮಹಾಭಾರತ ತಾತ್ಪರ್ಯ ನಿರ್ಣಯ ಹೀಗೆ ಒಟ್ಟು 37 ಗ್ರಂಥಗಳನ್ನು ರಚಿಸಿದ್ರು. ಇವುಗಳನ್ನು ಒಟ್ಟಾರೆಯಾಡಿ ಸರ್ವಮೂಲ ಅಂತ ಕರೀತಾರೆ. ಸರ್ವಮೂಲ. ಆದ್ರೆ ಸಮಸ್ಯೆ ಏನಂದ್ರೆ, ಒಬ್ಬ ಸಾಮಾನ್ಯ ಮನುಷ್ಯ ಈ 37 ಬೃಹತ್ ಗ್ರಂಥಗಳನ್ನು ಓದಿ ಅದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳನೇ ಕಷ್ಟದ ಕೆಲಸ. ಹೌದು. ಅದೊಂದು ಅಪಾರವಾದ ಜ್ಞಾನದ ಕಡಲು. ಎಲ್ಲರಿಗೂ ಅದರಲ್ಲಿ ಈಜೋಕೆ ಸಾಧ್ಯವಿಲ್ಲ. ಸಮಯ ಕೂಡ ಇರಲ್ವಾ ಜನರಿಗೆ? ಕರೆಕ್ಟ್. ಅದಕ್ಕೆ ಆ ಶ್ರೀ ವ್ಯಾಸತೀರ್ಥರು ಏನ್ ಮಾಡಿದ್ರು ಅಂದ್ರೆ, ಆ ಎಲ್ಲ ಗ್ರಂಥಗಳ ಪ್ರಧಾನ ತತ್ವಗಳನ್ನ ಕೇವಲ ಒಂದೇ ಒಂದು ಶ್ಲೋಕದಲ್ಲಿ ಪೌಣಿಸಿದ್ರು. ಅದನ್ನೇ ನವಪ್ರಮೇಯ ರತ್ನಮಾಲಾ ಅನ್ನೋದು. ಅಂದ್ರೆ ಇಂದಿನ ತಂತ್ರಜ್ಞಾನದ ಭಾಷೆ ಬಳಸೋದಾದ್ರೆ ಮಧ್ವಾಚಾರ್ಯರ ಆ 37 ಗ್ರಂಥಗಳು ಒಂದು ಬೃಹತ್ ಡೇಟಾಬೇಸ್ ಆಗಿದ್ರೆ, ವ್ಯಾಸತೀರ್ಥರು ಅದನ್ನೆಲ್ಲ ಕಂಪ್ರೆಸ್ ಮಾಡಿ ಒಂದು ಅತ್ಯುತ್ತಮವಾದ ಜಿಪ್ ಫೈಲ್ ಸೃಷ್ಟಿಸಿದ್ದಾರೆ ಅಲ್ವಾ? ಹೌದು ಖಂಡಿತ. ಅಥವಾ ಅದನ್ನೊಂದು ಎಕ್ಸಿಕ್ಯೂಟಿವ್ ಸಮ್ಮರಿ ಅಂತಲೂ ಕರಿಬೋದು. ಅಷ್ಟು ದೊಡ್ಡ ತತ್ವಶಾಸ್ತ್ರವನ್ನ ಆಕ್ಸೆಸ್ ಮಾಡೋಕೆ ಇದೊಂದು ಸಿಂಪಲ್ ಪಾಸ್ವರ್ಡ್ ಇದ್ದಾಗೆ. ಎಕ್ಸಾಕ್ಟ್ಲಿ ಅದೇ. ಆ ಜಿಪ್ ಫೈಲನ್ನ ಅನ್ಜಿಪ್ ಮಾಡಿದ್ರೆ ನಮ್ಗೆ ಸಿಗುವುದೇ 9 ರತ್ನಗಳಂತ ತತ್ವಗಳು. ಓಕೆ, ಆ 9 ತತ್ವಗಳು ಯಾವುವು ಅಂತ ತಿಳ್ಕೋಬಹುದಾ? ಖಂಡಿತ. ಈ 9 ತತ್ವಗಳನ್ನ ಸುಮ್ಮನೆ ಪಟ್ಟಿ ಮಾಡೋದಕ್ಕಿಂತ ಅವು ಹೇಗೆ ನಮ್ಮ ಗ್ರಹಿಕೆಯನ್ನ ಕಟ್ಕೊಡ್ತೇವೆ ಅಂತ ನೋಡೋಣ. ಮೊದಲನೇದು ಹರಿಸರ್ವೋತ್ತಮ. ಅಂದ್ರೆ ಆ ಪರಮಶಕ್ತಿಯೇ ಎಲ್ಲಕ್ಕಿಂತ ಶ್ರೇಷ್ಠ ಅಂತ.
ಹೌದು. ಇದರ ನಂತರ ಬರುವ 2 ಮತ್ತು 3ನೇ ತತ್ವಗಳು ಬಹಳ ಕುತೂಹಲಕಾರಿಯಾಗಿದೆ. ಅವು ಜಗತ್ತು, ಸತ್ಯ ಮತ್ತು ಭೇದಗಳು ನೈಜವಾದವು ಅಂತ ಹೇಳ್ತವೆ. ಓಹೋ. ಅಂದ್ರೆ ನಾವು ಕಣ್ಣು ಮುಚ್ಚಿ ಧ್ಯಾನ ಮಾಡಿದಾಗ ಈ ಪ್ರಪಂಚವೆಲ್ಲ ಮಾಯೆ, ಇದೆಲ್ಲ ಕೇವಲ ಒಂದು ಕನಸು ಅಂತ ಅಂದುಕೊಳ್ತೀವಲ್ಲ, ಆ ಥರದ ವಾದವನ್ನ ಇದು ತಿರಸ್ಕರಿಸುತ್ತೆ, ಹೌದಾ? ಅದೇ ನಿಖರವಾಗಿ ಹೇಳ್ದ್ರಿ. ಈ ಜಗತ್ತು, ನಮ್ಮ ಬದುಕು, ಇಲ್ಲಿರುವ ವ್ಯತ್ಯಾಸಗಳು ಎಲ್ಲವೂ ಸತ್ಯ ಅಂತ ಇದು ಸ್ಪಷ್ಟಪಡಿಸ್ತಿದೆ. ಅಂದ್ರೆ ಒಂಥರ ರಿಫ್ರೆಶಿಂಗ್ ಆಗಿದೆ ಇದು. ಹೌದು, ಇದು ತತ್ವಶಾಸ್ತ್ರದಲ್ಲಿ ಒಂದು ಬಹಳ ದೊಡ್ಡ ನಿಲುವು. ನಮ್ಮ ವಾಸ್ತವವನ್ನ ನಾವು ಒಪ್ಪಿಕೊಳ್ಳಬೇಕು ಅನ್ನೋದು ಇದರ ಅರ್ಥ. ಇನ್ನು ಉಳಿದ ತತ್ವಗಳು? ಇನ್ನು 4 ಮತ್ತು 5ನೇ ತತ್ವಗಳು ನಾವು ಮತ್ತು ಆ ಪರಮಶಕ್ತಿಯ ನಡುವಿನ ಸಂಬಂಧ ಹೇಗಿದೆ, ಜೀವಿಗಳ ನಡುವೆ ಇರುವ ಉಚ್ಚನೀಚ ತಾರತಮ್ಯಗಳೇನು ಅನ್ನೋದನ್ನ ವಿವರಿಸುತ್ತೆ. ಓಕೆ. 6 ಮತ್ತು 7ನೇ ತತ್ವಗಳು ನಮ್ಮ ಅಂತಿಮ ಗುರಿ, ಅಂದ್ರೆ ಮುಕ್ತಿಯ ಬಗ್ಗೆ ಮತ್ತು ಆ ಮುಕ್ತಿಗೆ ಸಾಧನವಾದ ಶುದ್ಧ ಭಕ್ತಿಯ ಬಗ್ಗೆ ಹೇಳುತ್ತೆ. 9ನೇ ತತ್ವ ಆ ಸರ್ವೋತ್ತಮನಾದ ಹರಿಯೊಬ್ಬನೇ ಎಲ್ಲಾ ವೇದಗಳಿಂದ ತಿಳಿಯಲ್ಪಡುವವನು ಅಂತ ಹೇಳುತ್ತೆ. ಓಕೆ. ಆದ್ರೆ ನಾವು ಇವತ್ತಿನ ನಮ್ಮ ಚರ್ಚೆಯ ದಿಕ್ಕನ್ನ ಸ್ವಲ್ಪ ಆ 8ನೇ ತತ್ವದ ಕಡೆಗೆ ತಿರುಗಿಸೋಣ ಅಂತಿದ್ದೀನಿ. ಖಂಡಿತ. ಅದೇ ಅಕ್ಷಾದಿ ತ್ರಿತಯಂ ಪ್ರಮಾಣಂ. ಹೌದು. ಅಂದ್ರೆ ಜ್ಞಾನವನ್ನ ಪಡೆಯುವ ಪ್ರಮಾಣಗಳು 3 ವಿಧ ಅಂತ. ನಾವು ಮನುಷ್ಯರು ಸದಾ ಏನನ್ನಾದ್ರೂ ಹುಡುಕ್ತಲೇ ಇರ್ತೀವಿ ಅಲ್ವಾ? ಹೌದು, ಪ್ರತಿದಿನದ ಹುಡುಕಾಟ ಅದು. ನಮಗೆ ನಿಜವಾದ ಸುಖ ಕೊಡುವ ವಸ್ತು ಯಾವುದು, ದುಃಖಕ್ಕೆ ಕಾರಣವಾಗುವ ವಸ್ತು ಯಾವುದು ಅಂತ ನಾವು ಸರಿಯಾಗಿ ಯಥಾರ್ಥವಾಗಿ ತಿಳ್ಕೊಳ್ಳೋದು ಹೇಗೆ? ಆರಂಭದಲ್ಲಿ ಹೇಳಿದ್ನಲ್ಲ, ಆ ಎಕ್ಸ್ರೇ ಯಂತ್ರದ ಕೆಲಸ ಮಾಡೋದ್ಯಾರು ಇಲ್ಲಿ? ಅದೇ ಜೀವನದ ಅತಿ ದೊಡ್ಡ ಸವಾಲು. ನಮ್ಮ ಹುಡುಕಾಟದಲ್ಲಿ 3 ಮುಖ್ಯ ಪಾತ್ರಗಳಿರ್ತವೆ ಅಂತ ಮೂಲಗ್ರಂಥ ವಿವರಿಸುತ್ತೆ. 3 ಪಾತ್ರಗಳು ಅಂದ್ರೆ ಯಾರು? ಒಂದನೇದು ಅಧ್ಯಯನ ಮಾಡೋನು ಅಥವಾ ಜ್ಞಾನವನ್ನ ಹುಡುಕೋನು. ಆತನನ್ನ ಪ್ರಮಾತ ಅಂತಾರೆ, ಅಂದ್ರೆ ನಾವು. ಓಕೆ, ಪ್ರಮಾತ ಅಂದ್ರೆ ನಾವು, ಜ್ಞಾನ ಹುಡುಕೋರು. ಕರೆಕ್ಟ್. 2ನೇದು ನಾವು ಯಾವುದರ ಬಗ್ಗೆ ತಿಳ್ಕೊಳ್ಳೋ ಹೊರಟಿದ್ದೀವೋ ಆ ವಸ್ತು, ಅದನ್ನ ಪ್ರಮೇಯ ಅಂತಾರೆ. ಮತ್ತು 3ನೇದ್ದು ಬಹಳನೇ ಮುಖ್ಯವಾದದ್ದು, ಆ ವಸ್ತುವಿನ ನಿಜವಾದ ಸ್ವರೂಪವನ್ನ ತಿಳಿದುಕೊಳ್ಳಲು ನಾವು ಬಳಸುವ ಸಾಧನ ಇದೆಯಲ್ಲ, ಅದನ್ನೇ ಪ್ರಮಾಣ ಅನ್ನೋದು. ಆ ಸಾಧನವೇ ಪ್ರಮಾಣ. ಆದ್ರೆ ಇಲ್ಲಿ ಒಂದು ಸಮಸ್ಯೆ ಇದೆ ಅನ್ಸುತ್ತೆ ನನ್ಗೆ. ಏನ್ ಹೇಳಿ? ನಮ್ಮ ಕಣ್ಣು, ಕಿವಿಗಳೇ ನಮಗೆ ಎಷ್ಟೋ ಬಾರಿ ಮೋಸ ಮಾಡ್ತವೆ ಅಲ್ವಾ? ಒಂದು ಸರಳ ಉದಾಹರಣೆ ತಗೊಳ್ಳೋಣ. ಬೇಸಿಗೆಯಲ್ಲಿ ಹೈವೇ ಮೇಲೆ ಹೋಗುವಾಗ ದೂರದಲ್ಲಿ ಮರುಭೂಮಿಯ ಮರೀಚಿಕೆ ತರ ನೀರು ಇದ್ದ ಹಾಗೆ ಕಾಣುತ್ತೆ. ಹೌದು, ಮಿರಾಜ್ ಅಂತೀವಲ್ಲ ಅದು. ಎಕ್ಸಾಕ್ಟ್ಲಿ. ನಮ್ಮ ಕಣ್ಣು ಅಲ್ಲಿ ನೀರಿದೆ ಅಂತಲೇ ಮೆದುಳಿಗೆ ಸಿಗ್ನಲ್ ಕೊಡುತ್ತೆ. ಆದ್ರೆ ಹತ್ರ ಹೋಗಿ ನೋಡ್ದಾಗ ಅಲ್ಲಿ ಬರೀ ಟಾರ್ ರಸ್ತೆ ಮಾತ್ರ ಇರುತ್ತೆ. ಹೀಗಿರುವಾಗ ನಮ್ಮ ಆ ಇಂದ್ರಿಯಗಳನ್ನೇ ನಂಬಿ ಸತ್ಯವನ್ನ ನಿರ್ಧರಿಸೋಕೆ ಸಾಧ್ಯನಾ? ಅದೇ ಕಾರಣಕ್ಕೆ ಪ್ರಮಾಣದ ಪರಿಕಲ್ಪನೆ ಇಷ್ಟು ಗಹನವಾಗಿರೋದು. ಈ ಪುಸ್ತಕದಲ್ಲಿ ಈ ಗೊಂದಲವನ್ನ ಬಗೆಹರಿಸೋಕೆ ಒಂದು ಅದ್ಭುತವಾದ ಉದಾಹರಣೆ ಕೊಟ್ಟಿದ್ದಾರೆ. ಓ, ಏನು ಉದಾಹರಣೆ ಅದು? ನಾವು ಸಮುದ್ರದ ದಡದಲ್ಲಿ ನಿಂತು ದೂರ ನೋಡಿದಾಗ ನೀರು ನೀಲಿಯಾಗಿ ಕಾಣುತ್ತೆ ಅಲ್ವಾ? ಹೌದು, ನಮ್ಮ ಕಣ್ಣಿಗೆ ಕಾಣುವ ದೃಶ್ಯ ಅದು. ಹೌದು, ಸಮುದ್ರ ಯಾವಾಗ್ಲೂ ನೀಲಿಯಾಗೇ ಕಾಣೋದು. ಆದ್ರೆ ಅದೇ ನೀರನ್ನ ಬೊಗಸೆಯಲ್ಲಿ ಎತ್ತುಕೊಂಡಾಗ ಕೈಯಲ್ಲಿ ನೋಡಿದ್ರೆ ಅದಕ್ಕೆ ಯಾವುದೇ ಬಣ್ಣ ಇರಲ್ಲ. ಅದು ಕಂಪ್ಲೀಟ್ ಪಾರದರ್ಶಕವಾಗಿರತ್ತೆ. ಈಗ ಹೇಳಿ, ಇದರಲ್ಲಿ ಯಾವುದು ಸತ್ಯ? ಕಣ್ಣಿಗೆ ಕಂಡ ನೀಲಿ ಬಣ್ಣವಾ ಅಥವಾ ಕೈಗೆ ಸಿಕ್ಕ ಬಣ್ಣವಿಲ್ಲದ ನೀರಾ? ವಾವ್! ಇದು ನಿಜಕ್ಕೂ ನಮ್ಮನ್ನ ಆಳವಾದ ಯೋಚನೆಗೆ ದುಡುತ್ತೆ. ದೂರದಿಂದ ನೋಡಿದಾಗ ಆಕಾಶದ ಪ್ರತಿಫಲನದಿಂದ ನೀರು ನೀಲಿಯಾಗಿ ಕಾಣುತ್ತೆ. ಅಂದ್ರೆ ನಮ್ಮ ಕಣ್ಣು ಹೇಳ್ತಿರೋದು ಪೂರ್ಣ ಸತ್ಯ ಅಲ್ಲ, ಅದು ಅರ್ಧ ಸತ್ಯ. ಎಕ್ಸಾಕ್ಟ್ಲಿ. ಆ ವಸ್ತುವಿನ ನಿಜವಾದ ಯಥಾರ್ಥವಾದ ಸ್ವರೂಪವನ್ನ ಅರಿಯೋಕೆ ಕೇವಲ ಬರೀ ಕಣ್ಣು ಸಾಕಾಗಲ್ಲ ಅಂತಾಯ್ತು. ನಿಖರವಾಗಿ. ಅದಕ್ಕಾಗಿಯೇ ಮಧ್ವದರ್ಶನವು ಕೇವಲ ಒಂದೇ ಸಾಧನವನ್ನ, ಅಂದ್ರೆ ಕೇವಲ ಕಣ್ಣನ್ನೋ ಅಥವಾ ಕಿವಿಯನ್ನೋ ನೆಚ್ಕೊಳ್ಳೋದಿಲ್ಲ. ಅದು ಸತ್ಯವನ್ನ ಅರಿಯಲು 3 ಪ್ರಮಾಣಗಳನ್ನ ಒಪ್ತದೆ. 3 ಪ್ರಮಾಣಗಳು? ಅವು ಯಾವುವು? ಅವು ಪ್ರತ್ಯಕ್ಷ, ಅನುಮಾನ ಮತ್ತು ಆಗಮ. ಓಕೆ, ಸರಿ. ಇವುಗಳನ್ನ ಸ್ವತಃ ಬಿಡಿಸಿ ನೋಡೋಣ ಒಂದೊಂದಾಗಿ. ಮೊದಲನೆಯದು ಪ್ರತ್ಯಕ್ಷ ಪ್ರಮಾಣ. ಇದು ಬಹುಶಃ ನಮ್ಮ ಪಂಚೇಂದ್ರಿಯಗಳ ಮೂಲಕ ನೇರವಾಗಿ ಗ್ರಹಿಸುವ ವಿಚಾರ ಅಲ್ವಾ? ಹೌದು, ನೇರವಾದ ಅನುಭವ ಅದು. ಲೈಕ್ ಒಂದು ಮಗು ಶಬ್ದವನ್ನ ಕಿವಿಯಿಂದ ಕೇಳಿ ಅಥವಾ ಬೆಂಕಿಯನ್ನ ಮುಟ್ಟಿ ಬಿಸಿ ಅಂತ ತಿಳಿದುಕೊಳ್ಳುವುದು, ಇದು ಜ್ಞಾನದ ಮೊದಲ ಹಂತ. ಅದೇ, ನಮ್ಮ ಇಂದ್ರಿಯಗಳು ನೇರವಾಗಿ ವಸ್ತುವಿನ ಸಂಪರ್ಕಕ್ಕೆ ಬಂದು ಗ್ರಹಿಸೋದು ಪ್ರತ್ಯಕ್ಷ.
ಆದ್ರೆ ನೀವಾಗಲೇ ಆ ಮರೀಚಿಕೆಯ ಉದಾಹರಣೆ ಕೊಟ್ಟ ಹಾಗೆ ಇದು ಯಾವಾಗಲೂ 100% ಸತ್ಯವಾಗಿರಲ್ಲ. ಹೌದು, ಕಣ್ಣು ಮೋಸ ಮಾಡಬಹುದು. ಅದಕ್ಕೆ ನಮಗೆ 2ನೇ ಹಂತದ ಸಾಧನ ಬೇಕು. ಅದೇ ಅನುಮಾನ ಪ್ರಮಾಣ. ಇಲ್ಲಿ ಅನುಮಾನ ಅಂದ್ರೆ ಕನ್ನಡದ ಸಾಮಾನ್ಯ ಅರ್ಥದಲ್ಲಿ ಡೌಟ್ ಪಡೋದಲ್ಲ. ಇದು ತರ್ಕಬದ್ಧವಾಗಿ ಊಹಿಸೋದು ಅಥವಾ ಲಾಜಿಕ್ ಬಳಸೋದು ಅಂತ ಅರ್ಥ. ಓಹೋ, ಓಕೆ. ಮೂಲ ಕೃತಿಯಲ್ಲಿ ಇದಕ್ಕೊಂದು ಕ್ಲಾಸಿಕ್ ಉದಾಹರಣೆ ಇದೆ ಅಲ್ವಾ? ಹೌದು, ಬೆಟ್ಟ ಮತ್ತು ಹೊಗೆಯ ಉದಾಹರಣೆ. ಕರೆಕ್ಟ್. ನಾವು ದೂರದ ಬೆಟ್ಟದ ಮೇಲೆ ಹೊಗೆಯನ್ನ ನೋಡ್ತೀವಿ. ನಮ್ ಕಣ್ಣಿಗೆ ಬೆಂಕಿ ಕಾಣ್ತಿಲ್ಲ, ಬರೀ ಆ ಹೊಗೆ ಮಾತ್ರ ಕಾಣ್ತಿದೆ. ಆದ್ರೆ ನಮ್ಮ ಮೆದುಳು ತರ್ಕ ಮಾಡತ್ತೆ, ಲೈಕ್ ಹೊಗೆ ಬರ್ತಿದೆ ಅಂದ್ರೆ ಅಲ್ಲಿ ಖಂಡಿತ ಬೆಂಕಿ ಇರ್ಲೇಬೇಕು ಅಂತ. ಎಕ್ಸಾಕ್ಟ್ಲಿ, ಅದೇ ಲಾಜಿಕ್. ಅಂದ್ರೆ ಪ್ರತ್ಯಕ್ಷವಾಗಿ ಕಂಡ ಹೊಗೆಯಿಂದ ಕಣ್ಣಿಗೆ ಕಾಣದ ಬೆಂಕಿಯನ್ನ ತರ್ಕದಿಂದ ಕಂಡುಹಿಡಿಯೋದು ಅನುಮಾನ ಅಲ್ವಾ? ಹೌದು, ಆದ್ರೆ ಇಲ್ಲೊಂದು ಸೂಕ್ಷ್ಮ ಇದೆ, ಯೋಚನೆ ಮಾಡಿ. ಏನೋ ಸೂಕ್ಷ್ಮ? ಹೊಗೆ ಇದ್ರೆ ಅಲ್ಲಿ ಬೆಂಕಿ ಇರುತ್ತೆ ಅನ್ನೋ ಲಾಜಿಕ್ ನಮ್ಮ ಮೆದುಳಿಗೆ ಹೇಗೆ ಬಂತು? ಯಾರು ಹೇಳಿಕೊಟ್ರು? ಗುಡ್ ಪಾಯಿಂಟ್. ಇದಕ್ಕೂ ಮುಂಚೆ ನಾವು ಬೆಂಕಿ ಮತ್ತು ಹೊಗೆಯನ್ನ ಎಲ್ಲಾದ್ರೂ ಒಟ್ಟಿಗೆ ನೋಡಿರ್ಬೇಕು, ಅಥವಾ ಯಾರಾದರೂ ದೊಡ್ಡವರು ನಮಗೆ ಅದನ್ನ ಕಲ್ಸಿರ್ಬೇಕು ಅಲ್ವಾ? ತರ್ಕ ಮಾಡೋದಕ್ಕೂ ಒಂದು ಮೂಲ ಡೇಟಾ ಬೇಕು. ಓಹೋ, ಅಂದ್ರೆ ನಮ್ಮ ಲಾಜಿಕ್ ಅಥವಾ ಈ ಅನುಮಾನ ಪ್ರಮಾಣ ಕೆಲಸ ಮಾಡಬೇಕಂದ್ರೂ ನಮ್ಗೊಂದು ಪೂರ್ವಜ್ಞಾನ ಇರಬೇಕು. ಖಂಡಿತ ಇರಬೇಕು. ಆ ಜ್ಞಾನ ಬರೋದೇ ಬಹುಶಃ 3ನೇ ಪ್ರಮಾಣದಿಂದ ಅನ್ಸುತ್ತೆ. ಅದೇ ಆಗಮ ಪ್ರಮಾಣ. ಸರಿಯಾಗಿ ಹಿಡಿದೀವಿ. ಆಗಮ ಪ್ರಮಾಣವನ್ನ ಆಪ್ತವಾಕ್ಯ ಅಥವಾ ಶಬ್ದ ಪ್ರಮಾಣ ಅಂತಲೂ ಕರೀತಾರೆ. ಶಬ್ದ ಪ್ರಮಾಣ ಅಂದ್ರೆ ಏನು? ಅಂದ್ರೆ ತಾನು ಕಣ್ಣಾರೆ ಕಾಣದಿದ್ರು, ತನ್ನ ತರ್ಕಕ್ಕೆ ನಿಲುಕದಿದ್ರು, ಅನುಭವಸ್ಥರ ಅಥವಾ ಆ ನಂಬಲರ್ಹ ಮೂಲಗಳ ವಾಕ್ಯವನ್ನ ಸತ್ಯ ಅಂತ ಸ್ವೀಕರಿಸೋದು. ಓಕೆ, ಒಂದು ಎಕ್ಸಾಂಪಲ್ ಕೊಡ್ತೀರಾ? ಉದಾಹರಣೆಗೆ, ಶಾಲೆಗೆ ಹೋದ ಮಗು ಇತಿಹಾಸದ ಪಾಠ ಓದುತ್ತೆ. ಆ ಮಗು 100 ವರ್ಷಗಳ ಹಿಂದಿನ ಘಟನೆಯನ್ನ ಕಣ್ಣಿಂದ ನೋಡಿಲ್ಲ, ಸೊ ಅದು ಪ್ರತ್ಯಕ್ಷ ಅಲ್ಲ. ತರ್ಕದಿಂದ ಕಂಡಿಡ್ದಿಲ್ಲ, ಅಂದ್ರೆ ಅನುಮಾನ ಕೂಡ ಅಲ್ಲ. ಹೌದು, ಹಿಸ್ಟ್ರಿ ನಾವು ನೋಡೋಕೆ ಆಗಲ್ಲ. ಇದು ಆಗಮ. ವಾವ್. ಇದಕ್ಕೊಂದು ಇಂದಿನ ದಿನನಿತ್ಯದ ಬದುಕಿಗೆ ಹೊಂದುವಂಥ ಉಪಮೆ ಹೇಳೋದಾದ್ರೆ, ಲೈಕ್ ನಾನು ಕಿಟಕಿಯಿಂದ ಹೊರಗೆ ಮಳೆ ಬೀಳ್ತಿರೋದನ್ನ ಕಣ್ಣಾರೆ ನೋಡಿದ್ರೆ ಅದು ಪ್ರತ್ಯಕ್ಷ. ಹೌದು. ಆಫೀಸ್ನಲ್ಲಿ ಕೂತಿದ್ದಾಗ ಹೊರಗಿನಿಂದ ಬಂದ ಕಲೀಗ್ಸ್ ಛತ್ರಿ ಒದ್ದೆ ಆಗಿರೋದನ್ನ ನೋಡಿ, ಓಕೆ ಹೊರಗೆ ಮಳೆ ಆಗ್ತಿದೆ ಅಂತ ನನ್ನ ಲಾಜಿಕ್ ಬಳಸಿ ಊಹಿಸಿದ್ರೆ ಅದು ಅನುಮಾನ. ಕರೆಕ್ಟ್. ಆದ್ರೆ ನಾನು ಒಳಗೆ ಕೂತು ಹವಾಮಾನ ಇಲಾಖೆಯ ಅಧಿಕೃತ ವೆಬ್ಸೈಟ್ ಓದಿ ಇಂದು ಮಳೆಯಾಗುವ ಸಾಧ್ಯತೆ ಇದೆ ಅಂತ ತಿಳಿದುಕೊಂಡ್ರೆ ಆ ಅಥಾರಿಟಿ ಅಥವಾ ಅಧಿಕೃತ ಮೂಲವೇ ಆಗಮ ಪ್ರಮಾಣವಿದ್ದಂತೆ. ಸರಿಯೇ? ಬಹಳ ಅದ್ಭುತ. ಇದು ಈ 3 ಪ್ರಮಾಣಗಳನ್ನ ದಿನನಿತ್ಯದ ಬದುಕಿಗೆ ಅನ್ವಯಿಸುವ ಅತ್ಯುತ್ತಮ ಉದಾಹರಣೆ. ದೈನಂದಿನ ಜೀವನದಲ್ಲಿ ನಾವು ಈ 3 ಯೂಸ್ ಮಾಡ್ತೀವಿ. ಹೌದು. ಆದ್ರೆ ಕಣ್ಣಿಗೆ ಕಾಣದ ತತ್ವಗಳನ್ನ, ಸೃಷ್ಟಿಯ ರಹಸ್ಯವನ್ನ ಅರಿಯೋಕೆ ಬಂದಾಗ ಪ್ರತ್ಯಕ್ಷ ಮತ್ತು ಅನುಮಾನ ಎರಡಕ್ಕೂ ಮಿತಿಗಳಿರ್ತವೆ. ನಮ್ಮ ಲಾಜಿಕಲ್ಲಿ ಫೇಲ್ ಆಗ್ಬಹುದು. ನಿಜ. ಬಿಯಾಂಡ್ ಅ ಪಾಯಿಂಟ್ ನಾವು ನೋಡೋಕೂ ಆಗಲ್ಲ, ಲಾಜಿಕ್ಕೂ ಕೂಡ ಕೆಲಸ ಮಾಡಲ್ಲ. ಅಲ್ಲಿ ಆಗಮ ಪ್ರಮಾಣದ ಪಾತ್ರ ಬಹಳ ಹಿರಿದಾಗುತ್ತೆ. ಮತ್ತು ನಮ್ಮ ಈ ಪರಂಪರೆಯಲ್ಲಿ ಆಗಮ ಪ್ರಮಾಣದ ಅತಿ ದೊಡ್ಡ ಉದಾಹರಣೆ ಅಂದ್ರೆ ವೇದಗಳು. ಓಕೆ, ವೇದಗಳು. ಈ ಕೃತಿಯ ಪ್ರಕಾರ ವೇದಗಳು ಅಪೌರುಷೇಯ ಅಂತ ಇದೆ. ಅಂದ್ರೆ ಲೈಕ್ ಯಾವುದೇ ಸಾಮಾನ್ಯ ಮನುಷ್ಯನಿಂದ ರಚಿತವಾದದ್ದಲ್ಲ ಅಂತ. ಹೌದು ಹೌದು. ಮನುಷ್ಯನ ಬುದ್ಧಿಯಿಂದಲೋ ಕಲ್ಪನೆಯಿಂದಲೋ ಸೃಷ್ಟಿಯಾದದ್ದು ಖಂಡಿತ ಅಲ್ಲ ವೇದಗಳು. ಮಹಾನ್ ಋಷಿಗಳು ತಮ್ಮ ಸುದೀರ್ಘ ತಪಸ್ಸಿನ ಮೂಲಕ ಆ ಅನಂತವಾದ ಜ್ಞಾನವನ್ನು ದರ್ಶನ ಮಾಡಿದ್ರು. ಅಂದ್ರೆ ಆ ಸತ್ಯವನ್ನ ಕಂಡುಕೊಂಡ್ರು, ಬರೆದಿದ್ದಲ್ಲ. ಎಕ್ಸಾಕ್ಟ್ಲಿ. ಮುಂದೆ ವೇದವ್ಯಾಸರು ಆ ಅಪಾರವಾದ ಜ್ಞಾನರಾಶಿಯನ್ನ ಜನಸಾಮಾನ್ಯರಿಗೆ ಅರ್ಥವಾಗ್ಲಿ ಅಂತ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ ಅಂತ 4 ಭಾಗಗಳಾಗಿ ವಿಂಗಡಿಸಿದರು. ಓಕೆ. ಕೇವಲ ಅಷ್ಟೇ ಅಲ್ಲ, ಪ್ರತಿಯೊಂದು ವೇದದಲ್ಲೂ ಮತ್ತೆ ಸಂಹಿತ, ಬ್ರಾಹ್ಮಣ, ಅರಣ್ಯಕ ಮತ್ತು ಉಪನಿಷತ್ತು ಅಂತ 4 ವಿಭಾಗಗಳನ್ನು ಮಾಡಿದರು. ಇದೊಂದು ಬೃಹತ್ ದೊಡ್ಡ ವ್ಯವಸ್ಥೆ. ಆದ್ರೆ ಇಲ್ಲಿ ನಾನೊಂದು ಪ್ರಶ್ನೆ ಕೇಳಲೇಬೇಕು. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಇಂದಿನ ಕಾಂಟೆಕ್ಸ್ಟ್ ಅಲ್ಲಿ ಯೋಚನೆ ಮಾಡೋಣ. ಖಂಡಿತ ಕೇಳಿ. ನಾವು ಇವತ್ತು ಈ ಫೇಕ್ ನ್ಯೂಸ್ ಯುಗದಲ್ಲಿ ಬದುಕ್ತಿದೀವಿ. ವಾಟ್ಸ್ಆಪ್ಗೆ ಬರೋ ಫಾರ್ವರ್ಡ್ ಮೆಸೇಜ್ನಿಂದ ಹಿಡಿದು ಟಿವಿಯಲ್ಲಿ ಬರೋ ಬ್ರೇಕಿಂಗ್ ನ್ಯೂಸ್ವರೆಗೂ ನಾವು ಎಲ್ಲವನ್ನೂ ಡೌಟ್ ಮಾಡ್ತೀವಿ. ಹೌದು, ಮಾಡ್ಲೇಬೇಕಾದ ಪರಿಸ್ಥಿತಿ. ಲೈಕ್ ಯಾರು ಬರೆದ್ರು, ಅವರ ಹಿಂದಿನ ಅಜೆಂಡಾ ಏನು, ಇದರಲ್ಲಿ ಅವರ ಲಾಭ ಏನು ಅಂತ ಪ್ರಶ್ನಿಸ್ತೀವಲ್ವಾ? ಹೀಗಿರುವಾಗ ಪ್ರಾಚೀನ ಕಾಲದ ಗ್ರಂಥಗಳನ್ನ ಆಗಮ ಪ್ರಮಾಣ ಅಂತ ಲೈಕ್ ಯಾವ ಪ್ರಶ್ನೆಯೂ ಇಲ್ದೆ ಬ್ಲೈಂಡ್ ಆಗಿ ಒಪ್ಕೊಳಕ್ಕೆ ಸಾಧ್ಯನಾ? ಇದು ಇವತ್ತಿನ ಕಾಲಕ್ಕೆ ಅತ್ಯಂತ ಅವಶ್ಯಕವಾದ ಪ್ರಶ್ನೆ. ಮತ್ತು ಮಧ್ವದರ್ಶನವು ಈ ಪ್ರಶ್ನೆಗೆ ಕೊಟ್ಟಿರುವ ಉತ್ತರ ನಮ್ಮನ್ನ ನಿಜಕ್ಕೂ ಬೆರಗುಗೊಳಿಸುತ್ತೆ. ಓ,
ಏನ್ ಹೇಳುತ್ತೆ ಮಧ್ವದರ್ಶನ? ಯಾವುದೋ ಒಂದು ಪುಸ್ತಕ ಕೇವಲ ಹಳೆಯದು ಅನ್ನೋ ಒಂದೇ ಕಾರಣಕ್ಕೆ ಅದು ಪ್ರಮಾಣ ಆಗ್ಬಿಡಲ್ಲ. ಒಂದು ಗ್ರಂಥ ನೈಜ ಆಗಮ ಅಥವಾ ಆಪ್ತವಾಕ್ಯ ಎನಿಸಿಕೊಳ್ಳಬೇಕಾದರೆ ಮೂಲ ಗ್ರಂಥದಲ್ಲಿ ಕೆಲವು ಅಂದ್ರೆ ಬಹಳ ಕಠಿಣವಾದ ಮಾನದಂಡಗಳನ್ನು ಹಾಕಿದ್ದಾರೆ. ಅಂದ್ರೆ ಆ ಗ್ರಂಥ ಬರೆದವರ ಬಗ್ಗೆ ಕೆಲವು ರೂಲ್ಸ್ ಇದೆಯಾ? ಹೌದು. ಮೊದಲನೇದಾಗಿ ಗ್ರಂಥ ಬರೆದವನಿಗೆ ತಾನು ಬರೆಯುತ್ತಿರುವ ವಿಷಯದ ಬಗ್ಗೆ ಸಂಪೂರ್ಣ ಅಂದ್ರೆ 100% ಅರಿವಿರಬೇಕು. ಓಕೆ, ಫುಲ್ ನಾಲೆಡ್ಜ್. ಎರಡನೇದು, ಆತನಿಗೆ ಜಗತ್ತಿನ ಬಗ್ಗೆ ನೈಜ ಕಳಕಳಿ ಇರಬೇಕು. ಮತ್ತು ಮೂರನೇದು ಹಾಗೂ ಅತೀ ಮುಖ್ಯವಾದದ್ದು, ಆತನಲ್ಲಿ ವಂಚನೆಯ ಉದ್ದೇಶ ಅಥವಾ ಬೇರೆಯವರನ್ನ ದಾರಿ ತಪ್ಪಿಸುವ ಆಲೋಚನೆ ಕಿಂಚಿತ್ತೂ ಇರಬಾರದು. ವಾವ್, ಇದು ನಿಜಕ್ಕೂ ಕಣ್ಣು ತೆರೆಸುವಂಥ ವಿಚಾರ. ಹೌದು ಅಲ್ವಾ? ಈ ಲಾಜಿಕ್ ಅನ್ನ ಸ್ವಲ್ಪ ಬಿಡ್ಸಿ ನೋಡೋಣ. ಲೈಕ್, ಮನುಷ್ಯರು ಬರೆದ ಯಾವುದೇ ಪುಸ್ತಕದಲ್ಲಿ ಅಥವಾ ಸುದ್ದಿಯಲ್ಲಿ ಅವರದ್ದೇ ಆದ ಒಂದು ಬಯಾಸ್, ತಿಳುವಳಿಕೆಯ ಕೊರತೆ ಅಥವಾ ತಮ್ಮದೇ ಸಿದ್ಧಾಂತವನ್ನ ಹೇರುವ ಸ್ವಾರ್ಥ ಇದ್ದೇ ಇರುತ್ತೆ. ಖಂಡಿತ ಇರುತ್ತೆ. ಮನುಷ್ಯ ಅಂದಮೇಲೆ ತಪ್ಪುಗಳು ಸಹಜ. ಆದ್ರೆ ವೇದವ್ಯಾಸರು ರಚಿಸಿದ ಬ್ರಹ್ಮಸೂತ್ರವನ್ನ ಅತ್ಯುತ್ತಮ ಆಗಮ ಅಂತ ಒಪ್ಕೊಳ್ಳೋಕೆ ಕಾರಣ ವೇದವ್ಯಾಸರನ್ನ ಪರಬ್ರಹ್ಮನ 22ನೇ ಅವತಾರ ಅಂತ ಪರಿಗಣಿಸಿರೋದು ಅಲ್ವಾ? ಹೌದು ಹೌದು. ಅವರಲ್ಲಿ ಅಜ್ಞಾನ, ಬಲ, ಐಶ್ವರ್ಯ, ವೀರ್ಯ, ಶಕ್ತಿ ಮತ್ತು ತೇಜಸ್ಸು ಅನ್ನೋ 6 ಗುಣಗಳು ಅನಂತವಾಗಿವೆ. ಎಕ್ಸಾಕ್ಟ್ಲಿ, ನಿಖರವಾಗಿ ಹೇಳಿದ್ರಿ. ಅಂದ್ರೆ ಈ ಲಾಜಿಕ್ನ ಅರ್ಥ ಇಷ್ಟೇ: ಅಂತಹ ಪರಿಪೂರ್ಣ ಶಕ್ತಿಗೆ ಮನುಷ್ಯ ಸಹಜವಾದ ವಂಚನೆ, ಅಜ್ಞಾನ ಅಥವಾ ಅಜೆಂಡಾ ಇರೋಕೆ ಸಾಧ್ಯವೇ ಇಲ್ಲ. ಹೌದು. ಕಂಪ್ಲೀಟಾಗಿ ತೆಗೆದುಹಾಕಿದಾಗೆ ಆಯ್ತು. ಆ ಮೂಲಕ ಇದು ವಂಚನೆ ರಹಿತವಾದ ಶುದ್ಧ ಜ್ಞಾನ ಅಂತ ಸಾಬೀತು ಮಾಡುತ್ತೆ. ಇದೊಂದು ಬಹಳ ಬಹಳ ಆಳವಾದ ವಿಶ್ಲೇಷಣೆ. ಅಜ್ಞಾನ ಮತ್ತು ವಂಚನೆ ಇಲ್ಲದವನು ಮಾತ್ರ ನೈಜ ಸತ್ಯವನ್ನ ಹೇಳಬಲ್ಲ. ಜೊತೆಗೆ ಇಲ್ಲಿ ಇನ್ನೊಂದು ಷರತ್ತು ಕೂಡ ಇದೆ. ಇನ್ನೊಂದು ಷರತ್ತಾ? ಅದೇನು? ಕಲಿಯುವವನು ಅಂದ್ರೆ ಆ ಶಿಷ್ಯ ಕೂಡ ಅಜ್ಞಾನವನ್ನ ಗ್ರಹಿಸಲು ಅರ್ಹನಾಗಿರಬೇಕು. ಹೇಳುವವನು ಎಷ್ಟೇ ಪ್ರಾಮಾಣಿಕನಾಗಿದ್ರೂ ಕೇಳುವವನ ಮನಸ್ಸು ಕಲ್ಮಶವಾಗಿದ್ರೆ, ಆತನಿಗೆ ಕಲಿಯುವ ಇಚ್ಛೆ ಇಲ್ಲದಿದ್ರೆ ಆ ಜ್ಞಾನ ದಕ್ಕುವುದಿಲ್ಲ. ಓಹೋ. ಅಂದ್ರೆ ಪ್ರಮಾತ, ಕಲಿಯುವವನು ಮತ್ತು ಪ್ರಮಾಣ ಸಾಧನ ಎರಡೂ ಶುದ್ಧವಾಗಿರಬೇಕು. ವಾವ್, ನಾವು ಎಲ್ಲಿಂದ ಶುರು ಮಾಡಿದ್ವಿ ಮತ್ತು ಎಲ್ಲಿಗೆ ಬಂದ್ವಿ ನೋಡಿ. ವ್ಯಾಸತೀರ್ಥರ ನವಪ್ರಮೇಯ ರತ್ನಮಾಲಾದ 9 ತತ್ವಗಳ ಜಿಪ್ ಫೈಲಿಂದ ಶುರು ಮಾಡಿ ಹೌದು ಹೌದು ಸತ್ಯವನ್ನ ಅರಿಯುವ ಪ್ರತ್ಯಕ್ಷ, ಅನುಮಾನ ಮತ್ತು ಆಗಮ ಪ್ರಮಾಣಗಳವರೆಗಿನ ಈ ಪಯಣ ನಿಜಕ್ಕೂ ರೋಚಕ. ನಾವು ಆರಂಭದಲ್ಲಿ ಎಕ್ಸ್ರೇ ಯಂತ್ರದ ಮಿತಿಯ ಬಗ್ಗೆ ಮಾತಾಡಿದ್ವಲ್ವಾ? ಆ ಮಿತಿಯನ್ನ ಈ 3 ಪ್ರಮಾಣಗಳು ಒಟ್ಟಾಗಿ ಸೇರಿ ಮೀರಿ ನಿಲ್ತವೆ. ಖಂಡಿತ ಮೀರಿ ನಿಲ್ತವೆ. ಮತ್ತು ಈ ಜ್ಞಾನ ಕೇವಲ ಸಾವಿರಾರು ವರ್ಷಗಳ ಹಿಂದಿನ ಪ್ರಾಚೀನ ಗ್ರಂಥಗಳಿಗೆ ಮಾತ್ರ ಸೀಮಿತ ಅಂತ ನಾವು ಅನ್ಕೊಳ್ಬಾರ್ದು. ಇದು ಇಂದಿಗೂ ಪ್ರತಿ ದಿನಕ್ಕೂ ಪ್ರಸ್ತುತ. ನಾವು ಮಾಹಿತಿಯನ್ನ ಹೇಗೆ ಗ್ರಹಿಸ್ತೀವಿ, ಹೇಗೆ ಪ್ರೋಸೆಸ್ ಮಾಡ್ತೀವಿ ಅನ್ನೋದಕ್ಕೆ ಇದೊಂದು ಭದ್ರವಾದ ತಳಪಾಯ. ನಿಜ. ವಾಸ್ತವವನ್ನ ಅರಿಯಲು ನಾವು ಕೇವಲ ಕಣ್ಣಿಗೆ ಕಂಡದ್ದನ್ನ ಅಂದ್ರೆ ಪ್ರತ್ಯಕ್ಷವನ್ನ ನಂಬುತ್ತೀವಿಯೋ, ನಮ್ಮ ತಾರ್ಕಿಕ ಬುದ್ಧಿಯನ್ನ ಅಂದ್ರೆ ಅನುಮಾನವನ್ನ ಬಳಸ್ತೀವಿಯೋ, ಅಥವಾ ನಂಬಲರ್ಹವಾದ ವಂಚನೆರಹಿತ ಮೂಲಗಳನ್ನ ಅಂದ್ರೆ ಆಗಮವನ್ನ ಹುಡುಕ್ತೀವಿಯೋ ಅನ್ನೋದು ನಮ್ಮ ಪ್ರತಿಯೊಬ್ಬರ ದೈನಂದಿನ ಆಯ್ಕೆಯಾಗಿದೆ. ನಿಜಕ್ಕೂ ಹೌದು. ಮುಂದಿನ ಬಾರಿ ಯಾವುದೋ ವಾಟ್ಸ್ಆ್ಯಪ್ ಫಾರ್ವರ್ಡ್ ಬಂದಾಗ್ಲೋ ಅಥವಾ ಟಿವಿಯಲ್ಲಿ ಬ್ರೇಕಿಂಗ್ ನ್ಯೂಸ್ ನೋಡಿದಾಗ್ಲೋ ಕೇವಲ ಕಣ್ಣಿಗೆ ಕಂಡದ್ದನ್ನ ಹಾಗೆ ಬ್ಲೈಂಡ್ ಆಗಿ ನಂಬುವ ಬದಲು ಈ 3 ಪ್ರಮಾಣಗಳ ಫಿಲ್ಟರ್ ಮೂಲಕ ಅದನ್ನ ಪಾಸ್ ಮಾಡಿದ್ರೆ ನಮ್ಮ ಬದುಕು, ನಮ್ಮ ಗ್ರಹಿಕೆ ಎಷ್ಟು ಸ್ಪಷ್ಟವಾಗಬಹುದಲ್ವಾ? ಖಂಡಿತ, ಬಹಳ ಸ್ಪಷ್ಟವಾಗುತ್ತೆ. ಸರಿ, ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸುವ ಮುನ್ನ ಒಂದು ಪ್ರಚೋದನಾತ್ಮಕವಾದ ಆಲೋಚನೆಯನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ಬೇಕೆನಿಸ್ತಿದೆ. ಓ ಖಂಡಿತ, ಹೇಳಿ. ನಾವು ಆ ನವಪ್ರಮೇಯ ರತ್ನಮಾಲಾದ 9 ತತ್ವಗಳ ಬಗ್ಗೆ ಮಾತಾಡಿದ್ವಲ್ವಾ ಆರಂಭದಲ್ಲಿ? ಹೌದು, ಮಾತಾಡಿದ್ವಿ. ಅದರಲ್ಲಿ 6ನೇ ತತ್ವ ಮುಕ್ತಿಯ ಬಗ್ಗೆ ಒಂದು ಅದ್ಭುತವಾದ ಮಾತು ಹೇಳುತ್ತೆ. ಅದೇನು ಅಂದ್ರೆ, ಮುಕ್ತಿ ಎಂದರೆ ತನ್ನ ನೈಜ ಸುಖವನ್ನು ತಾನು ಅನುಭವಿಸುವುದು, ಅಂದ್ರೆ ನೈಜ ಸುಖಾನುಭೂತಿ. ಇದು ಇಡೀ ತತ್ವಶಾಸ್ತ್ರದ ಅತ್ಯಂತ ಗಹನವಾದ ಮತ್ತು ಸುಂದರವಾದ ಸಾಲು ಅಂತ ಹೇಳ್ಬೋದು. ಹೌದು. ಅಂದ್ರೆ ನಾವು ದಿನನಿತ್ಯ ಸುಖಕ್ಕಾಗಿ, ಆನಂದಕ್ಕಾಗಿ ಪ್ರಪಂಚದಾದ್ಯಂತ ಹುಡುಕಾಡ್ತಾ ಇರ್ತೀವಲ್ವಾ? ಹೊಸ ವಸ್ತುಗಳನ್ನ ಖರೀದಿಸ್ತೀವಿ. ಹೌದು. ಪ್ರಮೋಷನ್ಗಳ ಹಿಂದೆ ಓಡ್ತೀವಿ, ಬೇರೆ ಬೇರೆ ದೇಶಗಳಿಗೆ ಟ್ರಿಪ್ ಹೋಗ್ತೀವಿ, ಇದೆಲ್ಲ ಮಾಡ್ತೀವಿ. ಆದ್ರೆ ಅತ್ಯುನ್ನತ ಆನಂದ ಮತ್ತು ಮುಕ್ತಿ ಅನ್ನೋದು ನಾವು ಹೊರಗೆ ಸಂಪಾದಿಸಬೇಕಾದದ್ದಲ್ಲ. ಕರೆಕ್ಟ್. ಅದು ಆಗಲೇ ನಮ್ಮೊಳಗಿರುವ
ಕೇವಲ ನಾವು ಫೀಲ್ ಮಾಡಬೇಕಾದ ಅಥವಾ ಅನುಭವಿಸಬೇಕಾದ ಒಂದು ಸಹಜ ಸ್ಥಿತಿ ಅಂತ ಈ ತತ್ವ ಹೇಳ್ತಿದೆ. ಎಷ್ಟು ಅದ್ಭುತವಾದ ವಿಚಾರ ಅಲ್ವಾ ಇದು? ಎಕ್ಸಾಕ್ಟ್ಲಿ. ನಮ್ಮ ರೋಗ ನಿರ್ಣಯದ ಎಕ್ಸ್ರೇ ಯಂತ್ರವನ್ನ ಸದಾ ಹೊರಗಿನ ಪ್ರಪಂಚದತ್ತ ತಿರುಗಿಸಿ ಆ ಹೊರಗಡೆ ಸತ್ಯವನ್ನ ಹುಡುಕುವ ಭರದಲ್ಲಿ ನಮ್ಮ ಒಳಗೆ ಇರುವ ಆ ನೈಜ ಸುಖವನ್ನ, ಆ ಶಾಂತಿಯನ್ನ ನಾವು ಕಂಡುಕೊಳ್ಳಲು ಮರೆತಿದ್ದೀವ? ಸ್ವಲ್ಪ ಯೋಚನೆ ಮಾಡಿ. ಹೌದು, ಕೇಳುಗರು ಯೋಚಿಸಲೇಬೇಕಾದ ಪ್ರಶ್ನೆ ಇದು. ವಾಸ್ತವದ ಆ ದಟ್ಟವಾದ ಮಂಜು ಕರಗಬೇಕಾಗಿರುವುದು ಹೊರಗಡೆ ಅಲ್ಲ, ಬಹುಶಃ ನಮ್ಮ ಒಳಗಡೆ. ಇದನ್ನ ಹೇಳ್ತಾ ಮತ್ತೊಂದು ಅದ್ಭುತವಾದ ಮೂಲದೊಂದಿಗೆ, ಹೊಸ ವಿಚಾರಗಳೊಂದಿಗೆ ಮುಂದಿನ ಬಾರಿ ಭೇಟಿಯಾಗೋಣ. ಅಲ್ಲಿಯವರೆಗೆ ನಾವೆಲ್ಲರೂ ಈ ಹುಡುಕಾಟವನ್ನ ಜಾರಿಯಲ್ಲಿಡೋಣ.